ಶಾಸಕ ಸುರೇಶ್ ಗೌಡ ಹೇಳಿಕೆ ನೀಡಿದ್ದು, ಕುಮಾರಸ್ವಾಮಿ ಆಪರೇಷನ್ ಬಗ್ಗೆ ರಮೇಶ್ ಬಂಡಿಸಿದ್ದೇಗೌಡ ವ್ಯಂಗ್ಯ ವಿಚಾರ ಮಾಡಿದ್ದಾರೆ. ಅವರು ಈ ಹೇಳಿಕೆ ಕೊಡಬಾರದಿತ್ತು. ಅವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಕುಮಾರಸ್ವಾಮಿ ಅವರು ಆರೋಗ್ಯವನ್ನು ಯಾವ ರೀತಿ ಪರಿಗಣಿಸಿದ್ರು ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಅವರ ಚಿಕಿತ್ಸೆ ಯಶಸ್ವಿಯಾಗಿ ಬಂದಿರುವುದು ಇಷ್ಟ ಇಲ್ಲ ಅನಿಸುತ್ತದೆ. ವಿಕೃತ ಮನೋಭಾವದಿಂದ ದುರಹಂಕಾರದಿಂದ ಅಧಿಕಾರದಲ್ಲಿ ಮೆರೆಯುತ್ತಿದ್ದಾರೆ ಎಂದು ಗುಡುಗಿದರು. ಚಿಕಿತ್ಸೆ ಯಶಸ್ವಿಯಾಗಿ ಬಂದಿರತಕ್ಕಂಥದ್ದೇ ಇಷ್ಟ ಇಲ್ವೇನೋ ಅಂತಕ್ಕಂಥದ್ದು ಅವರ ವಿಕೃತ ಮನೋಭಾವದಿಂದ ಏನು ದುರಹಂಕಾರದಿಂದ ಇವತ್ತು ಅಧಿಕಾರದ ಆಲಸ್ಯದಿಂದ ಮೆರೀತಾ ಇದ್ದಾರೆ. ಅದು ನಮ್ಗೆ ಅರ್ಥ ಆಗ್ತಾಯಿದೆ. ಚುನಾವಣಾ ಸಂದರ್ಭದಾಗದಿಂದ ನಾವು ಏನೂ ಮಾತನಾಡೋಕ್ಕಿಲ್ಲ. ಅವ್ರು ಏನೇನು ಬಯಸ್ತಾರೋ ಬಯಸ್ಕೊಳ್ಳಿ. ಅದನ್ನು ಮಂಡ್ಯ ಜಿಲ್ಲಾ ಮತ್ತು KR ನಗರದ ಜನತೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆದರೆ ಕಳೆದ ಬಾರಿ ಕೂಡ ಇದೇ ರೀತಿಯ ವಿಚಾರಗಳು ಒಂದಷ್ಟು ಹೈಲೈಟ್ಗಳಾಗಿತ್ತು, ಭಾವನಾತ್ಮಕ ವಿಚಾರಗಳು. ಇವಾಗ ಕುಮಾರಸ್ವಾಮಿ ಅವರ ಆಪರೇಷನ್ ವಿಚಾರಗಳನ್ನ ರಮೇಶ್ ಬಂಡಿಸಿದ್ದೇಗೌಡರಿಗೆ ಅನುಮಾನ ಇದ್ದರೆ ಅಪೋಲೋ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಯಾವ US ನಿಂದ ಡಾಕ್ಟರ್ಸ್ಗಳು ಬಂದಿದ್ದರು, ಐರ್ಲೆಂಡಿಂದ ಯಾವ ಡಾಕ್ಟ್ರು ಬಂದಿದ್ದರು, ಚಿಕಿತ್ಸೆ ಟ್ಯಾವಿ ಅಂತಕ್ಕಂಥ ಪ್ರೊಸೀಜರ್ನಲ್ಲಿ ಚಿಕಿತ್ಸೆ ಆಗಿದೆಯಾ ಆಗಿಲ್ವಾ ಚೆಕ್ ಮಾಡ್ಕೋಬೋದಿತ್ತಲ್ವಾ. ಚೆಕ್ ಮಾಡಿ ಅವ್ರಿಗೆ ಏನಾದರೂ ಅನುಮಾನ ಇದ್ದರೆ ಆಮೇಲೆ ಮಾತಾಡ್ಬೇಕಿತ್ತು. ಅದನ್ನು ಬಿಟ್ಟು ಇದು ಯಾವ ರೀತಿ ಅಂತಂದರೆ ಅವರ ಆರೋಗ್ಯದ ಬಗ್ಗೆನೇ ಮಾತಾಡ್ತಕ್ಕಂಥದ್ದು. ಅವರು ಬಹುತೇಕ ನಮ್ಮೆಲ್ಲಗಿಂತ ಹೆಚ್ಚಾಗಿ ಇವರ ಒಡನಾಟದಲ್ಲಿ ಇದ್ದಂಥವ್ರು, ಇವ್ರ ಜೊತೆ ಎಲ್ಲ ರೀತಿಯ ಸುಖಗಳನ್ನ ಅನುಭವಿಸಿರ್ತಕ್ಕಂಥವ್ರು. ಇವತ್ತು ಯಾವುದೋ ತೇವಲಿಗೆ ಯಾವುದೋ ಒಂದು ಅಧಿಕಾರದ ಮದದಿಂದ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ಖಂಡನೀಯ. ಅದಕ್ಕೆ ಜನಗಳು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ.